ಎಸ್ ವೀಕ್ಷಕರೇ, ಹಾಗಿದ್ರೆ ರಾಜ್ಯದ ಪ್ರಮುಖ ಸುದ್ದಿ ಪತ್ರಿಕೆಗಳಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಕನ್ನಡಪ್ರಭದ ಮೊದಲ ಸುದ್ದಿ ಯಾವುದಿದೆ ಅಂತ ನಾವು ನೋಡೋದಾದ್ರೆ, ದಿಲ್ಲಿ ರೈಲು ನಿಲ್ದಾಣ ಕಾಲ್ತುಳಿತ, 15 ಜನ ಕುಂಭ ಭಕ್ತರು ಬಲಿಯಾಗಿರುವಂತಹ ಘಟನೆ ನಡೆದಿದೆ. 20 ಮಂದಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ನಿನ್ನೆ ರಾತ್ರಿ ನಡೆದಂತಹ ಘಟನೆಗಿದು. 4 ರೈಲು ವಿಳಂಬದಿಂದ ಘೋರ ಅವಘಡ ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಏನೇನಾಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಕುಂಭಮೇಳಕ್ಕೆ ಹೊರಟಿದ್ದ ಭಕ್ತರಿಂದ ತುಂಬಿದ್ದ ನವದೆಹಲಿ ರೈಲು ನಿಲ್ದಾಣದಲ್ಲಿ ಶನಿವಾರ ರಾತ್ರಿ ಭೀಕರ ಕಾಲ್ತುಳಿತ ಸಂಭವಿಸಿದ್ದು. ಈ ದುರ್ಘಟನೆಯಲ್ಲಿ 15 ಜನರು ಸಾವನ್ನಪ್ಪಿದ್ದು, 20ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಕಳೆದ ಜನವರಿ 29ರಂದು ಮೌನಿ ಅಮಾವಾಸ್ಯೆಯಂದು ಪ್ರಯಾಗ್ರಾಜ್ನ ಕುಂಭಮೇಳ ಸ್ಥಳದಲ್ಲಿ ಕಾಲ್ತುಳಿತ ಉಂಟಾಗಿ 30 ಜನರು ಸಾವನ್ನಪ್ಪಿದ್ದ ಭೀಕರ ಘಟನೆ ಮಾಸುವ ಮುನ್ನವೇ ಈ ದುರ್ಘಟನೆ ಸಂಭವಿಸಿದೆ. ಘಟನೆಗೆ ಸಂಬಂಧ ಪ್ರಧಾನಿ ಮೋದಿ ಸೇರಿ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳಕ್ಕೆ ತೆರಳುವವರಿಗೆ ಅನುಕೂಲವನ್ನ ಮಾಡಿಕೊಡೋಕೆ ಅಂತ 2 ವಿಶೇಷ ರೈಲುಗಳ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದರೆ ಈ ರೈಲುಗಳಿಗೂ ಮುನ್ನ ಭುವನೇಶ್ವರಕ್ಕೆ ತೆರಳಬೇಕಾಗಿದ್ದ ರಾಜಧಾನಿ ಮತ್ತು ಸ್ವತಂತ್ರ ಸೇನಾನಿ ಎಕ್ಸ್ಪ್ರೆಸ್ ರೈಲುಗಳು ತಡವಾಗಿ ಬಂದವು. ಹೀಗಾಗಿ ರೈಲು ನಿಲ್ದಾಣದಲ್ಲಿ ಒಮ್ಮೆಗೆ ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಭಾರಿ ಹೆಚ್ಚಳ ಆಗ್ಬಿಡ್ತು. ಈ ನಡುವೆ ರಾತ್ರಿ 9:55ರ ವೇಳೆಗೆ ಪ್ಲಾಟ್ಫಾರ್ಮ್ 14 ಮತ್ತು 15ಕ್ಕೆ ಪ್ರಯಾಗ್ರಾಜ್ಗೆ ಹೊರಟ ವಿಶೇಷ ರೈಲು ನಿಲ್ದಾಣಕ್ಕೆ ಆಗಮನ ಆಗಿದೆ. ಈ ವೇಳೆ ಸಾವಿರಾರು ಜನರು ಏಕಾಏಕಿ ರೈಲಿನೊಳಗೆ ನುಗ್ಗೋಕೆ ಪ್ರಯಾಣ ಮಾಡಿದ್ದಾರೆ. ಹೀಗಾಗಿಯೇ ರೈಲಿನ ಒಳಗೆ ಮತ್ತು ಹೊರಗೆ ಕಾಲ್ತುಳಿತ ಸಂಭವಿಸಿ ಸುಮಾರು 15 ಜನರು ಸಾವನ್ನಪ್ಪಿದ್ದಾರೆ. ಹಲವರು ಘಟನೆಯಲ್ಲಿ ಗಾಯಗೊಂಡಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನಾ ಸ್ಥಳಕ್ಕೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಭೇಟಿ ನೀಡಿ ತನಿಖೆಗೆ ಆದೇಶವನ್ನು ನೀಡಿದ್ದಾರೆ. ಸೊ ಏನಾಯಿತು, ಯಾವಾಗಾಯಿತು ಅಂತ ನಾವು ನೋಡಿದ್ರೆ, ಇದು ನಿನ್ನೆ ರಾತ್ರಿ 9:55ರ ಸುಮಾರಿಗೆ ಆಗಿರುವಂಥದ್ದು. ದೆಹಲಿ ರೈಲು ನಿಲ್ದಾಣದ ಪ್ಲಾಟ್ಫಾರ್ಮ್ 14, 15ರ ಬಳಿ ಆಗಿರುವಂಥದ್ದು. ಪ್ರಯಾಗ್ರಾಜ್ಗೆ ಹೊರಡಬೇಕಾಗಿದ್ದ 2 ರೈಲುಗಳು ಆಗಮನ ವಿಳಂಬ ಆಯ್ತಲ್ವಾ, ಅದ್ರ ಜೊತೆಗೆ ಇನ್ನೂ 2 ರೈಲುಗಳ ಸಂಚಾರ ತಡ ಆಯಿತು. ಹೀಗಾಗಿ ನಿಲ್ದಾಣದಲ್ಲಿ ಭಾರೀ ಜನಸಂದಣಿ ಆಗ್ಬಿಡ್ತು. ಈ ವೇಳೆ ಪ್ರಯಾಗ್ರಾಜ್ಗೆ ಹೊರಡುವ ವಿಶೇಷ ರೈಲು ಆಗಮಿಸಿಬಿಡುತ್ತೆ. ರೈಲು ಹತ್ತೋಕೆ ಜನರು ನುಗ್ಗಲು ರೈಲಿನ ಒಳಗೆ ಹೊರಗೆ ಕಾಲ್ತುಳಿತ ಸುಮಾರು 15 ಜನ ಸಾವನ್ನಪ್ಪಿದ್ದಾರೆ. 20ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಿದೆ. ಸೊ ನೋಡಿ, ವಿಶೇಷವಾಗಿ ರೈಲಿನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಪ್ರತಿನಿತ್ಯವೂ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಹೋಗ್ತಾ ಇದ್ದಾರೆ. ಆದರೆ ಬಹಳ ಹುಷಾರಾಗಿರ್ಬೇಕಾಗತ್ತೆ. ಅಲ್ಲಿನ ರಾಜ್ಯ ಸಂಪೂರ್ಣವಾದಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು ಕೂಡ ಕೆಲವೊಂದಷ್ಟು ಕಹಿ ಘಟನೆಗಳು ನಡೀತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮೌನಿ ಅಮಾವಾಸ್ಯೆ ದಿನನೂ ಕೂಡ ಇದೇ ಥರ ಕಾಲ್ತುಳಿತ ಆಗಿತ್ತು. 4 ರೈಲುಗಳು ಒಮ್ಮೆಲೆ ವಿಳಂಬ ಆದಾಗ ಆ 4 ಟ್ರೈನಿಗೆ ಹತ್ತಬೇಕಾಗಿದ್ದ ಎಲ್ಲರೂ ಕೂಡ ಪ್ರಯಾಣಿಕರು ಒಮ್ಮೆಲೆ ಒಂದೇ ರೈಲ್ವೆ ನಿಲ್ದಾಣದಲ್ಲಿ ಉಳ್ಕೊಬಿಡ್ತಾರೆ. ಆಗ ಒಂದು ಟ್ರೈನ್ ಬಂತು ಅಂತ ಎಲ್ಲರೂ ಹತ್ತಕ್ಕೆ ಹೋಗ್ತಾರೆ, ಇಳಿಯಕ್ಕೆ ಬರ್ತಾರೆ. ಆಗ ರೈಲಿನ ಒಳಗೂ ಮತ್ತು ಹೊರಗೂ ಕಾಲ್ತುಳಿತ ಆಗಿ ಈ ಥರದೊಂದು ಘಟನೆ ನಡೆದಿರೋದು.